ಎಲ್ರಿಗೂ ನಮಸ್ತೆ. ಸೌ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ತುಂಬ ಸಿಂಪಲ್ ಆ್ಯಂಡ್ ಈಸಿ ಆಗಿರುವಂತಹ ವೆಜ್ ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ. ಬನ್ನಿ ಇವತ್ತು ಈ ಬಿರಿಯಾನಿನ ಯಾವ ರೀತಿಯಾಗಿ ಮಾಡೋದಂತೇಳಿ ನೋಡೋಣ ಸ್ನೇಹಿತರೆ. ನಾನಿಲ್ಲಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು 20 ಪೀಸಷ್ಟು ನಾನು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 2 ಇಂಚಷ್ಟು ಹಸೆ ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕಂತ ಹೇಳ್ಬಿಟ್ಟು ನಾನು 3 ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಕೊಳ್ಳೋಣ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನಿಲ್ಲಿ ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ರುಬ್ಕೊಬೇಕು. ಈ ರೀತಿಯಾಗಿ ರುಬ್ಕೊಂಡಾದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಬಂದುಬಿಟ್ಟು ನಾನಿಲ್ಲಿ ಒಂದು 3 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಆದಮೇಲೆ ಇದಕ್ಕೆ ಸ್ಪೈಸಸ್ ಬಂದುಬಿಟ್ಟು ನಾನಿಲ್ಲಿ 2 ಪಲಾವ್ ಎಲೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು 1 ಇಂಚಷ್ಟು ಚಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 2 ಮರಾಠಿ ಮೊಗ್ಗು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು 4 ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ಟಾರ್ ಹೂವು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಬಂದ್ಬಿಟ್ಟು 1 ಚಿಟಿಕೆಯಷ್ಟು ಸಾಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದು ತುಂಬ ಟೇಸ್ಟು. ಮತ್ತು ಇಷ್ಟು ಆದಮೇಲೆ ನಾನಿಲ್ಲಿ ಇಷ್ಟು ಕಲ್ಲು ಹೂವು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಕಸ್ತೂರಿ ಮೆಥಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ನಾನಿಲ್ಲಿ ಒಂದು 10 ಕಾಳಷ್ಟು ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೆಣಸಂತೂ ತುಂಬ ಇಂಪಾರ್ಟೆಂಟು ಇದಕ್ಕೆ, ಅದು ಹಾಕಲೇಬೇಕು. ರುಚಿ ತುಂಬ ಅದ್ಭುತವಾಗಿರುತ್ತೆ. ಮತ್ತು ನಾನಿಲ್ಲಿ 2 ಏಲಕ್ಕಿ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಸೇರಿಸ್ಕೊಂಡು ಮೊದಲಿಗೆ ಒಂದು ರೌಂಡು ಹುರ್ಕೊಳ್ಳೋಣ. ಇಷ್ಟಾದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಮತ್ತು ನಮ್ಮ ಮನೆಗಳಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಈ ರೀತಿಯಾಗಿ ತುಂಬ ರುಚಿಯಾಗಿರುವಂತಹ ಎಗ್ ಬಿರಿಯಾನಿ ಬದಲು ನಾವಿಲ್ಲಿ ವೆಜಿಟೇಬಲ್ ಬಿರಿಯಾನಿನ ಮಾಡ್ಕೋಬೋದು. ಈರುಳ್ಳಿ ಈ ರೀತಿಯಾಗಿ ರೋಸ್ಟ್ ಆದಮೇಲೆ ನಾನಿಲ್ಲಿ ಬಟಾಣಿ ಸೇರಿಸ್ಕೊಳ್ತಾ ಇದ್ದೀನಿ. ಬಟಾಣಿನ ನಾವು ಮೊದಲೇ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮೊದಲೇ ಇಲ್ಲಿ ಬಟಾಣಿ ಸೇರಿಸ್ಕೊಂಡು ಒಂದು ರೌಂಡು ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅಷ್ಟು ಹುರ್ಕೊಂಡಾದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲ ಸೇರಿಸ್ಕೊಳ್ತೀನಿ. ಮಸಾಲೆ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಏನು ರುಬ್ಕೊಂಡಿದ್ದೀನೋ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಹುರ್ಕೊಂಡಿದ್ದೀನಿ. ಹುರ್ಕೊಂಡಾದಮೇಲೆ ಇದ್ರ ಜೊತೆಯಲ್ಲಿ ನಾನಿಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ನವಿಲುಕೋಸನ್ನ ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಸೇರಿಸ್ಕೊಂಡು ಒಂದು ರೌಂಡು ಹುರ್ಕೊಳ್ಳೋಣ. ಈ ರೀತಿಯಾಗಿ ಎಲ್ಲನೂ ನಾನಿಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ, ಹಸಿ ವಾಸನೆ ಹೋಗಿದೆ. ಮತ್ತು ಕೆಳಗಡೆ ತಳ ಕಚ್ಕೊಳ್ತಿದೆ ಅಂದರೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಅದು ತಳ ಕಚ್ತಿರುತ್ತೆ. ಇವಾಗ ನಾನಿಲ್ಲಿ ಬಂದುಬಿಟ್ಟು ಖಾರಕ್ಕೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಬಂದುಬಿಟ್ಟು 1.5 ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ. ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತೀನಿ. ಇಷ್ಟನ್ನು ಹಾಕ್ಕೊಂಡು ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಲ್ಲ ಹುರ್ಕೋಬೇಕು. ನೋಡಿ, ಈ ರೀತಿಯಾಗಿ ಎಲ್ಲನೂ ಹುರ್ಕೊಬೇಕು. ಈ ರೀತಿಯಾಗಿ ಹುರ್ಕೊಂಡಾದಮೇಲೆ ನಾನಿಲ್ಲಿ ಒಂದು 4 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಸೇರಿಸ್ಕೊಳ್ತೀನಿ. ಟೊಮೊಟೊನೂ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಟೊಮೊಟೊ ಹಾಕಿದ್ಮೇಲೆ ಇವಾಗ ಕೆಳಗಡೆ ತಳ ಕಚ್ಚಿರೋದೆಲ್ಲ ಬಿಟ್ಕೊಳ್ಳುತ್ತೆ. ನಾನು ಯಾವಾಗ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನೋ ಆವಾಗ ಕ್ಲೀನಾಗಿ ಕೆಳಗಡೆ ಏನು ಮಸಾಲೆ ರೋಸ್ಟ್ ಆಗಿ ತಳ ಕಚ್ಚಿರುತ್ತೋ ಅದೆಲ್ಲ ಬಿಟ್ಕೊಳ್ಳುತ್ತೆ. ಆ ರೀತಿಯಾಗಿ ರೋಸ್ಟ್ ಆಗಬೇಕು. ಆವಾಗ ಬೇಗ ಮಸಾಲೆ ಬೇಯುತ್ತೆ. ಈ ರೀತಿಯಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ತರಕಾರಿ, ಬಟಾಣಿ ಮತ್ತು ಮಸಾಲೆ ಎಲ್ಲನೂ ನೀಟಾಗಿ ಬೇಯೋದಕ್ಕೆ ಬಿಟ್ಕೊಂಡು ಬೇಯಿಸ್ಕೊಳ್ಳೋಣ 1-2 ನಿಮಿಷ.
ನೋಡಿ ಕಲರ್ ಚೇಂಜ್ ಆಗಿದೆ, ಕೆಳಗಡೆ ತಳ ಹಿಡ್ದಿತ್ತಲ್ಲ ಅದೆಲ್ಲವೂ ಬಿಟ್ಟಿದೆ. ನೀಟಾಗಿ ಎಣ್ಣೆ ಬಿಟ್ಕೊಂಡು ಬೆಂದಿದೆ, ಮಸಾಲೆ ತರಕಾರಿ ಎಲ್ಲ ಬೆಂದಿದೆ. ಇವಾಗ ನಾನಿಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಅರ್ಧ kg ಅಷ್ಟು ಅಕ್ಕಿನ ಸೇರಿಸ್ಕೊಳ್ತೀನಿ. ಒಟ್ಟು ಗ್ಲಾಸ್ ಲೆಕ್ಕ ತೊಗೊಂಡೆ 2 ಗ್ಲಾಸ್ ಬರುತ್ತೆ ಅಕ್ಕಿ. ಅಲ್ಲಿಗೆ ನೀರು ಹಾಕ್ಕೊಳ್ಳೋದಕ್ಕೆ 4 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೋಬೇಕು. ಹಾಗಾಗಿ ನಾನು ಅಳತೆ ಬಂದುಬಿಟ್ಟು 2 ಗ್ಲಾಸ್ ಹೇಳ್ತಾಯಿದ್ದೀನಿ. ಅಕ್ಕಿ ತೊಳೆದಿಟ್ಕೊಂಡಿರೋದನ್ನ ಸೇರಿಸ್ಕೊಂಡು ಮೊದಲು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಾಡ್ಕೊಳ್ತಿದ್ದಾಗಲೇ ನಾನು ಸೈಡಲ್ಲಿ ಬಿಸಿನೀರನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅಂದರೆ ಬಿಸಿನೀರನ್ನ ಕುದಿಸೋದಕ್ಕೆ ಇಟ್ಕೊಂಡಿರ್ತೀನಿ. ಅಕ್ಕಿನೂ ಸಹ ಹಾಕ್ಬಿಟ್ಟು ಒಂದು ರೌಂಡು ಕುದಿಯೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. 10 ರಿಂದ 15 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ನೀಟಾಗೆ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಕುದಿಯೋದಕ್ಕೆ ಬಿಟ್ಕೊಳ್ಳೋಣ, ಕುದಿ ಬರಲಿ. ಇವಾಗ ನಾನು ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೀನಲ್ಲ ನೋಡಿ, ಕುದೀತಾ ಇದೆ. ಇವಾಗ ನಾನಿಲ್ಲಿ ಬಿಸಿ ನೀರನ್ನ ಸೇರಿಸ್ಕೊಳ್ತೀನಿ. ನಾನು ಅಳತೆ ಮಾಡೇ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯ್ದಿರೋ ಬಿಸಿ ನೀರನ್ನ ಇವಾಗ ಸೇರಿಸ್ಕೊಂಡು ನೀಟಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ನೆನೆ ಹಾಕ್ಕೊಂಡಿಲ್ಲ, ನಾನು ಡೈರೆಕ್ಟಾಗಿ ತೊಳೆದ್ಬಿಟ್ಟೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಬೇಕಿದ್ರೆ ನಮಗೆ ಉಪ್ಪು ಖಾರ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳೋಣ. ನಮಗೇನಾದರೂ ಉಪ್ಪು ಖಾರ ಬೇಕು ಅನಿಸಿದ್ರೆ ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ ನಾವು ಸೇರಿಸ್ಕೋಬೋದು. ನಾನು ಮಾಡ್ಕೊಂಡಿರೋ ಕ್ವಾಂಟಿಟಿ ಎಲ್ಲವೂ ಕರೆಕ್ಟಾಗಿದೆ. ಉಪ್ಪು ಮತ್ತು ಖಾರ ಎಲ್ಲ ಸ್ವಲ್ಪ ಕರೆಕ್ಟಾಗಿದೆ. ಇನ್ನೊಂದು ಸ್ವಲ್ಪ ಮಾತ್ರ ಉಪ್ಪು ಬೇಕು ಅನ್ನಿಸ್ತು, ಹಾಗಾಗಿ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಕುದಿ ಬತ್ತಿದ್ದಾಗೇ ನಾನಿಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಕುದಿ ಬರಬೇಕು. ಇವಾಗ ನಾನಿಲ್ಲಿ ಕುಕ್ಕರ್ನ ಮುಚ್ಚಿಬಿಟ್ಟು 2 ವಿಸಲ್ ಮಾಡ್ಕೊಳ್ತೀನಿ. 2 ವಿಸಲ್ ತಕ್ಕೊಳ್ಳೋಣ. ಕುದೀತಿರ್ಬೇಕಾದ್ರೆ ಮುಚ್ಕೊಬೇಕು. ನೋಡಿ ಬಿಸಿ ಬಿಸಿಯಾದ ವೆಜ್ ಬಿರಿಯಾನಿ ರೆಡಿ ಆಗಿದೆ, ಕರೆಕ್ಟಾಗಿ ಆಗಿದೆ. ನಾನು ಹಾಕ್ಕೊಂಡಿರೋ ನೀರು ಕರೆಕ್ಟ್ ಅಳತೆಯಲ್ಲಿ ಆಗಿದೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಬಿಸಿ ಇದೆ, ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಆವಿ ಕಮ್ಮಿ ಆದಮೇಲೆ ಕಾಣಿಸುತ್ತೆ. ಪರಿಮಳ ಅಂತೂ ತುಂಬ ಘಮ ಘಮ ಅಂತಿದೆ. ಮನೇಲಿ ಬರ್ತ್ಡೇ ಪಾರ್ಟಿ ಇದ್ದಾಗ ಮತ್ತು ನಾವು ಹಬ್ಬಗಳಲ್ಲಿ ಈ ರೀತಿಯಾಗಿ ವೆಜ್ ಬಿರಿಯಾನಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಿದ್ರೆ ಒಂದು ಕಮೆಂಟ್ಸ್ ಮಾಡಿ. ಮತ್ತೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.